ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 22ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಆತ್ಮಾನಂ ಇಂದ್ರಿಯಾರ್ಥಂ ಚ ಪರಂ ಯದುಭಯೋರಪಿ ಸತ್ಯಾಶಯ ಉಪಾಧೌ ವೈ ಪುಮಾನ್ ಪಶ್ಯತಿ ನಾನ್ಯದಾ. ಈಗ ಒಟ್ಟು ಫಲಿತವನ್ನ ತಿಳಿಸ್ತಾ ಇದ್ದಾರೆ. ಮೋಕ್ಷ ಅಂತಂದ್ರೆ ಅದು ಸ್ವರೂಪ ಉಪಾಧಿ ನಾಶವಾಗದೆ ಕೇವಲ ಬಾಹ್ಯವಾದ ಲಿಂಗ ಶರೀರ ಮುಂತಾದ ಉಪಾಧಿಗಳನ್ನ ಕಳೆದುಕೊಂಡು ಸ್ವರೂಪದಲ್ಲಿ ಇರುವ ಆನಂದಾದಿಗಳನ್ನ ಅನುಭವಿಸ್ತಕ್ಕಂತಹದ್ದೇ ಮೋಕ್ಷ ಅಂತ ಹೀಗೆ ಒಪ್ಪಬೇಕು. ಆವಾಗಲೇ ಅದು ಪುರುಷಾರ್ಥ ಅಂತ ಆಗಲಿಕ್ಕೆ ಸಾಧ್ಯ. ಅಂತಹ ಪುರುಷಾರ್ಥ ಸಿದ್ಧಿಗೋಸ್ಕರ ಭಗವಂತನಲ್ಲಿ ದೃಢವಾದ ನಿಷ್ಠೆ ಇರಬೇಕು. ಆವಾಗ ಮಾತ್ರ ಅಪರೋಕ್ಷ ಜ್ಞಾನ ಮತ್ತು ತೀವ್ರವಾದ ವೈರಾಗ್ಯಗಳ ವೇಗದಿಂದ ಲಿಂಗ ಶರೀರ ನಾಶವಾಗಿ ಮೋಕ್ಷವಾಗ್ತದೆ ಅಂತ ಈ ರೀತಿ ಹೇಳಿದರು. ಒಂದು ವೇಳೆ ಸ್ವರೂಪ ಉಪಾಧಿಯನ್ನ ಅದು ಕೂಡ ನಾಶವಾಗತ್ತೆ ಅಂತ ಒಪ್ಪಿದರೆ ಜೀವನೇ ನಾಶ ಆಗಬೇಕಾದೀತು. ಜೀವ ನಾಶ ಆಗಿಬಿಟ್ರೆ ಅವನಿಗೆ ಭೋಗವೇ ಇಲ್ಲ ಅಂತ ಆಗಬೇಕಾದೀತು. ಒಂದು ವೇಳೆ ಆ ರೀತಿ ಒಪ್ಪಿಬಿಟ್ರೆ ಅದು ಪುರುಷಾರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪುರುಷಾರ್ಥವನ್ನ ಯಾರು ತಾನೇ ಬಯಸ್ತಾರೆ? ಈಗ ಇರುವ ಅಲ್ಪ ಸ್ವಲ್ಪವಾದ ಸುಖವೂ ಕೂಡ ನಾಶವಾಗ್ತಕ್ಕಂತಹ ಪರಿಸ್ಥಿತಿ, ಅದು ಇಲ್ಲ ಅಂತ ಆಗಿಬಿಡತ್ತೆ. ಅಂಥದ್ದನ್ನ ಯಾರು ಅಪೇಕ್ಷೆ ಪಡ್ತಾರೆ? ಅಂಥ ಮೋಕ್ಷ ಯಾರಿಗೆ ಬೇಕು? ಅದಕ್ಕಿಂತ ಈಗಿರೋ ಈ ಸಂಸಾರವೇ ವಾಸಿ, ಸ್ವಲ್ಪವಾದರೂ ಸುಖ ಇದೆ ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಅದನ್ನು ಹಾಗೆ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ ಇಲ್ಲಿಯೂ ಕೂಡ. ಜೀವ ಸ್ವರೂಪ ಉಪಾಧಿ ನಾಶವನ್ನ ಒಪ್ಪಿದರೆ ಜೀವನೇ ನಾಶ ಆಗಿ ವಿಷಯ ಭೋಗ ಇಲ್ಲ ಅಂತ ಆಗಬೇಕಾದೀತು. ಯಾಕೆ ಅಂದರೆ ತನ್ನನ್ನು ಮತ್ತು ವಿಷಯ ಪದಾರ್ಥವನ್ನು, ಈ ಎರಡಕ್ಕಿಂತ ಉತ್ತಮನಾದ ಭಗವಂತನನ್ನು ಜೀವ ಅಂತಃಕರಣ ಉಪಾಧಿ ಮಾತ್ರ ಇದ್ದಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಃಕರಣವೇ ಇಲ್ಲ ಅಂದ್ರೆ ಜೀವ ಏನೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಃಕರಣ ಉಪಾಧಿ ಇದ್ದಾಗ ಮಾತ್ರ ತನ್ನನ್ನಾಗಲಿ ಭಗವಂತನನ್ನಾಗಲಿ ವಿಷಯ ಪದಾರ್ಥಗಳನ್ನಾಗಲಿ ಕಾಣಲಿಕ್ಕೆ ಸಾಧ್ಯ. ಅದೇ ಇಲ್ಲ ಅಂತಾಗಿಬಿಟ್ರೆ, ಅಂತಃಕರಣವೇ ಇಲ್ಲ ಅವನಿಗೆ ಅಂತಾದರೆ ಅವನು ತನ್ನನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ವಿಷಯ ಪದಾರ್ಥವನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ
ಜೀವ ಸ್ವರೂಪೋಪಾಧಿ ನಾಶವಾಗತ್ತೆ ಅಂತ ಒಪ್ಪಬಾರದು ಅಂತ ಹೇಳ್ತಾ ಇದ್ದಾರೆ. ಆತ್ಮಾನಂ ಅಂದ್ರೆ ತನ್ನನ್ನು, ಜೀವ ತನ್ನನ್ನು ತಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಾರ್ಥಂ ಅಂದ್ರೆ ವಿಷಯ ಪದಾರ್ಥಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಮುಂತಾದ ವಿಷಯ ಪದಾರ್ಥಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳ ಅರ್ಥ ಅಂದ್ರೆ ಪದಾರ್ಥ, ಇಂದ್ರಿಯಗಳಿಂದ ಅನುಭವಿಸ್ತಕ್ಕಂತಹ ಪದಾರ್ಥಗಳು. ಮತ್ತೆ ಪರಂ ಅಂದ್ರೆ ಸರ್ವೋತ್ತಮನಾದ ಭಗವಂತ, ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯದುಭಯೋರಪಿ, ಇಂದ್ರಿಯ ಮತ್ತು ಇಂದ್ರಿಯದಿಂದ ಅನುಭವಿಸ್ತಕ್ಕಂತಹ ವಿಷಯ ಪದಾರ್ಥಗಳು, ಈ ಎರಡಕ್ಕಿಂತಲೂ ಉತ್ತಮನಾಗಿರ್ತಕ್ಕಂಥವನು. ಯದುಭಯೋರಪಿ ಪರಂ ಅಂತರ್ಥ. ಜೀವ, ಇಂದ್ರಿಯ, ಇಂದ್ರಿಯಾರ್ಥಗಳು ಇದೆಲ್ಲದಕ್ಕಿಂತಲೂ ಉತ್ತಮನಾದವನು ಪರಂ ಭಗವಂತ. ಆ ಭಗವಂತನನ್ನು ಕೂಡ ಈ ಬೀಜ ಎಂಬ ಉಪಾಧಿ ಅಂದ್ರೆ ಜೀವಸ್ವರೂಪೋಪಾಧಿ ಅದು ಇದ್ದರೆ ಮಾತ್ರ ಪುಮಾನ್ ಪಶ್ಯತಿ, ನೋಡ್ಲಿಕ್ಕೆ ಸಾಧ್ಯ. ಅನ್ಯದಾ ಅಂದ್ರೆ ಅದಿಲ್ಲ ಅಂತಾದ್ರೆ ನ ಪಶ್ಯತಿ ಅಂತ ಅರ್ಥ. ನ ಅನ್ಯದಾ, ಅದೇ ಇಲ್ಲ ಅಂತಾದ್ರೆ ಜೀವ ತನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನನ್ನು ಇಂದ್ರಿಯ ಪದಾರ್ಥಗಳ ವಿಷಯ ಭೋಗ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲದಕ್ಕಿಂತಲೂ ಉತ್ತಮನಾದ ಭಗವಂತನನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಾನಂ ಇಂದ್ರಿಯಾರ್ಥಂ ಚ ಪರಂ ಯದುಭಯೋರಪಿ ಸತ್ಯಾಶಯ ಉಪಾಧೌ ವೈ ಪುಮಾನ್ ಪಶ್ಯತಿ ನಾನ್ಯದಾ. ನಿಮಿತ್ತೇ ಸತಿ ಸರ್ವತ್ರ ಜಲಾದಾವಪಿ ಪೂರುಷಃ ಆತ್ಮನಶ್ಚ ಪರಸ್ಯಾಪಿ ಭಿದಾಂ ಪಶ್ಯತಿ ನಾನ್ಯದಾ. ಇದು ಲೋಕದಲ್ಲೂ ಕಂಡಿದೆ ಅಂತ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಈ ರೀತಿ ಇದು ಲೋಕದಲ್ಲೂ ಕಂಡಿದೆ. ಎಲ್ಲ ಕಡೆ ಲೋಕದಲ್ಲಿ ಜಲ ಮೊದಲಾದ ಉಪಾಧಿ ಇದ್ದಾಗಲೇ ತನಗೂ ತನ್ನ ಪ್ರತಿಬಿಂಬಕ್ಕೂ ಇರುವ ಭೇದವನ್ನ ಕಾಣ್ತಾನೆ. ಜಲಾದಾವಪಿ ಅಂತ ನೀರು, ಅಥವಾ ಇವಾಗ ಕನ್ನಡಿ ಅಂತ ಇಟ್ಟುಕೊಳ್ಬಹುದು, ನಮಗೆ ಇನ್ನೂ ಸ್ಪಷ್ಟ ಆಗ್ತದೆ. ನೀರಿನಲ್ಲಿ ನಮ್ಮ ಮುಖವನ್ನ ನಾವು ನೋಡ್ಕೊಳ್ತೇವೆ. ನೀರಿನಲ್ಲಿ ಆ ಒಂದು ಪ್ರತಿಬಿಂಬ ಕಾಣಬೇಕು. ನಾನು ಹೋಗಿ ನೀರಿನ ಮುಂದೆ ಅಥವಾ ಕನ್ನಡಿಯ ಮುಂದೆ, ಜಲಾದಾವಪಿ ಅಂತ ಆದಿಪದದಿಂದ ಕನ್ನಡಿ ಮೊದಲಾದವುಗಳು ಉಪಾಧಿ, ಅದು ನನ್ನ ಪ್ರತಿಬಿಂಬ ಅಲ್ಲಿ ಕಾಣಬೇಕು ಅಂತಾದ್ರೆ ಅಲ್ಲಿ ಉಪಾಧಿ ಇರಬೇಕು. ಆ ಜಲ ಅಥವಾ ಕನ್ನಡಿ ಮೊದಲಾದ ಉಪಾಧಿ ಇದ್ದಾಗಲೇನೆ ತನಗೂ ತನ್ನ ಪ್ರತಿಬಿಂಬಕ್ಕೂ ಇರುವ ಭೇದ ಗೊತ್ತಾಗ್ತದೆ. ಇಲ್ಲದೆ ಇದ್ರೆ ಯಾವ ಉಪಾಧಿಯೂ ಇಲ್ಲ ಅಂತಾದ್ರೆ ಆ ಭೇದ ಗೊತ್ತಾಗೋದಿಲ್ಲ. ತನಗೂ ತನ್ನ ಪ್ರತಿಬಿಂಬಕ್ಕೂ ಇರುವ ಭೇದ ಕಾಣಿಸೋದಿಲ್ಲ ಅಂತ ಇದು ದೃಷ್ಟಾಂತ. ನಿಮಿತ್ತೇ ಸತಿ ಸರ್ವತ್ರ ಜಲಾದಾವಪಿ ಪೂರುಷಃ ಆತ್ಮನಶ್ಚ ಪರಸ್ಯಾಪಿ ಭಿದಾಂ ಪಶ್ಯತಿ ನಾನ್ಯದಾ. ಇಂದ್ರಿಯೈರ್ವಿಷಯಾಕೃಷ್ಟೈಃ ಆಕ್ಷಿಪ್ತಂ ಧ್ಯಾಯತೋ ಮನಃ ಚೇತನಾಂ ಹರತೆ ಬುದ್ಧೇಃ ಸ್ತುಂಬಸ್ತೋಯಮಿವ ಹ್ರದಾತ್. ಹಾಗೆ ಮುಂದುವರಿಸ್ತಾ ಇದ್ದಾರೆ ಸನಕಾದಿಗಳು. ಎಲೆ ರಾಜನೇ, ನಿನಗೆ ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು ಅನ್ನೋದರಲ್ಲಿ ಆಸಕ್ತಿ ಇದೆ. ಅವನ ಬಗ್ಗೆ ಕೇಳಬೇಕು, ತಿಳ್ಕೊಳ್ಬೇಕು, ಜ್ಞಾನ ಪಡ್ಕೊಳ್ಬೇಕು, ಇನ್ನೂ ಹೆಚ್ಚೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ಆಸಕ್ತಿ ನಿನಗಿದೆ. ಹೀಗೆಲ್ರಿಗೂ ಇರೋದಿಲ್ಲ. ಭಗವಂತನ ಬಗ್ಗೆ ಕೇಳಬೇಕು, ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನಿನಗೇನಿದೆ ಅಲ್ಲ, ಈ ಥರ ಎಲ್ರಿಗೂ ಇರೋದಿಲ್ಲ. ಯಾಕೆ ಅಂದ್ರೆ ಅವರು
ಈ ವಿಷಯ ಭೋಗಗಳನ್ನೇ ಆಲೋಚನೆ ಮಾಡ್ತಾ ಇರ್ತಾರೆ ಯಾವಾಗಲೂ. ವಿಷಯ ಪದಾರ್ಥಗಳ ಭೋಗ, ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಆವಾಗ ಆ ಇಂದ್ರಿಯಗಳು ಏನಾಗತ್ತೆ ಅಂದ್ರೆ ವಿಷಯ ಪದಾರ್ಥಗಳಿಂದ ಆಕರ್ಷಿತವಾಗ್ತವೆ. ನಾವು ಯಾವಾಗ ಇಂದ್ರಿಯಗಳಿಂದ ಮನಸ್ಸಿನಿಂದ ವಿಷಯ ಭೋಗವನ್ನ ಆಲೋಚನೆ ಮಾಡ್ತೇವೋ ಆವಾಗ ಆ ಇಂದ್ರಿಯಗಳು ಆ ವಿಷಯ ಪದಾರ್ಥಗಳ ಕಡೆಗೇನೆ ಎಳಕೊಂಡು ಹೋಗ್ತವೆ. ಆ ಇಂದ್ರಿಯಗಳಿಂದ ಮನಸ್ಸು ಆಕರ್ಷಿತವಾಗಿ ಬಿಡುತ್ತೆ. ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತವೆ. ಆವಾಗ ಆ ಇಂದ್ರಿಯಗಳಿಂದ ಮನಸ್ಸು ಆಕರ್ಷಿತವಾಗಿ ಅದು ಕೂಡ ವಿಷಯ ಪದಾರ್ಥಗಳ ಕಡೆಗೇನೆ ಹೋಗ್ತದೆ. ಈ ಮನಸ್ಸನ್ನು ದಾಟಿದ ಒಂದು ಬುದ್ಧಿ ಅಂತ ಇದೆ. ಆ ಬುದ್ಧಿ ಶಾಸ್ತ್ರಗಳ ಸ್ಮರಣೆ ಮೊದಲಾದವುಗಳನ್ನ ಮಾಡಬೇಕು. ಬುದ್ಧಿಯಿಂದ ಶಾಸ್ತ್ರಾರ್ಥ ವಿಚಾರ ನಡಿಬೇಕು. ಆದರೆ ಮನಸ್ಸು ಏನು ಮಾಡ್ತದೆ ಅಂದ್ರೆ ಯಾವಾಗ ಈ ವಿಷಯ ಪದಾರ್ಥಗಳ ಕಡೆಗೆ ಕಲುಷಿತವಾಗಿ ಬಿಡ್ತದೋ, ಹೋಗಿ ಆಕರ್ಷಿತವಾಗಿ ಬಿಡುತ್ತೋ, ಆವಾಗ ಆ ಮನಸ್ಸು ಬುದ್ಧಿಯ ಶಾಸ್ತ್ರಾರ್ಥ ವಿಚಾರದ ಸ್ಮರಣ ಶಕ್ತಿಯನ್ನ ಕ್ರಮೇಣ ನಾಶ ಮಾಡ್ತಾ ಬರ್ತದೆ. ಒಂದೇ ಸಲಿಗೆ ನಾಶ ಆಗೋದಿಲ್ಲ, ಅದು ಕ್ರಮೇಣವಾಗಿ ಆ ಶಾಸ್ತ್ರಾರ್ಥ ವಿಚಾರಗಳನ್ನು ಮಾಡಬೇಕು ಅನ್ನೋ ಒಂದು ಶಕ್ತಿ ಆ ಬುದ್ಧಿಯಲ್ಲಿ ಏನಿದೆ ಅದನ್ನ ಕಡಿಮೆ ಮಾಡ್ತಾ ಬರ್ತದಂತೆ. ಅದಕ್ಕೆ ಒಂದು ದೃಷ್ಟಾಂತ ಸ್ತುಂಭಸ್ತೋಯಮಿವ ಹ್ರದಾತ್ ಅಂತ. ಹ್ರದ ಅಂದ್ರೆ ಒಂದು ಕೆರೆ. ಕೆರೆಯಲ್ಲಿ ಒಂದು ತೂಬು ಇರ್ತದೆ. ಅಂದ್ರೆ ಒಂದು ಸಣ್ಣ ನೀರು ಹರಿದು ಹೋಗುವಂತ ಒಂದು ಜಾಗ. ಆ ಜಾಗದಿಂದ ನೀರು ನಿಧಾನವಾಗಿ ಹೊರಗೆ ಹೋಗ್ತಾ ಇರ್ತದೆ. ಅದು ಗೊತ್ತಾಗೋದಿಲ್ಲ ನಮಗೆ. ಮೇಲ್ನೋಟಕ್ಕೆ ಕೆರೆಯಲ್ಲಿ ನೀರು ತುಂಬಿರ್ತದೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ನೋಡಿದ್ರೆ ನೀರೆಲ್ಲ ಆ ತೂಬಿನ ಮೂಲಕವಾಗಿ ಹರಿದು ಹೋಗಿ ಬಿಟ್ಟಿರ್ತದೆ. ನಿಧಾನವಾಗಿ ಹರ್ಕೊಂಡು ಹೋಗಿರ್ತದೆ. ಅದು ಅಲ್ಲಿ ಆ ಜಾಗದಿಂದ ನೀರು ಹರಿದು ಹೋಗಿದ್ದೇ ಗೊತ್ತಾಗೋದಿಲ್ಲ. ಆ ಥರ ಈ ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತವಾದ ಮನಸ್ಸು ಬುದ್ಧಿಯ ಆ ಶಾಸ್ತ್ರಾರ್ಥ ಸ್ಮರಣ ಶಕ್ತಿಯನ್ನ ಕ್ರಮೇಣ ನಾಶ ಮಾಡಿ ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯೈರ್ವಿಷಯಾಕೃಷ್ಟೈಃ ಆಕ್ಷಿಪ್ತಂ ಧ್ಯಾಯತೋ ಮನಃ ಚೇತನಾಂ ಹರತೆ ಬುದ್ಧೇಃ ಸ್ತುಂಭಸ್ತೋಯಮಿವ ಹ್ರದಾತ್ ಭ್ರಶ್ಯತ್ಯನುಸ್ಮೃತಿಶ್ಚಿತ್ತಂ ಜ್ಞಾನಭ್ರಂಶಸ್ಮೃತಿಕ್ಷಯೇ ತದ್ರೋಧಂ ಕವಯಃ ಪ್ರಾಹುಃ ಆತ್ಮಾಪನ್ನವಮಾತ್ಮನಃ. ಈ ಬುದ್ಧಿಯಲ್ಲಿ ಇರ್ತಕ್ಕಂತಹ ಶಾಸ್ತ್ರಾರ್ಥ ಸ್ಮರಣ ಶಕ್ತಿ ನಾಶ ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ಶಾಸ್ತ್ರಗಳ ವಿಚಾರ ನಾವೇನು ಮಾಡಿರ್ತೇವೆ ಆ ಸ್ಮರಣೆ ಎಲ್ಲ ನಾಶ ಆಗಿ ಹೋಗ್ತದೆ. ಯಾಕೆಂದ್ರೆ ಬುದ್ಧಿಗೆ ಆ ಶಕ್ತಿ, ಅದನ್ನ ಸ್ಮರಣೆ ಮಾಡುವ ಶಕ್ತಿ ಇತ್ತು, ಕ್ರಮೇಣ ಅದು ನಾಶ ಆಯಿತು. ನಾವು ಮನಸ್ಸಿನಿಂದ ಏನನ್ನ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತೇವೋ ಅದನ್ನೇ ಬುದ್ಧಿ ಸ್ಮರಣೆಗೆ ತಂದು ಕೊಡ್ತಾ ಇರ್ತದೆ ಮತ್ತೆ ಮತ್ತೆ. ಈ ಸ್ಮರಣೆ ತಂದು ಕೊಡೋದು ಆ ಶಕ್ತಿ ಬುದ್ಧಿಗೆ ಇದೆ. ಆದರೆ ಅದು ಏನು ಮಾಡ್ತದೆ ಅಂದ್ರೆ ನಾವು ಮನಸ್ಸಿನಿಂದ ಯಾವುದನ್ನ ಆಲೋಚನೆ ಮಾಡ್ತಾ ಇರ್ತೇವೋ, ಯಾವುದನ್ನ ಮನಸ್ಸು ಗ್ರಹಣ ಮಾಡ್ತಾ ಇರ್ತದೋ ಅದನ್ನೇ ಬುದ್ಧಿ ಮತ್ತೆ ಮತ್ತೆ ಸ್ಮರಣೆಯನ್ನ ತಂದು ಕೊಡ್ತಾ ಇರ್ತದೆ.
ನಾವು ವಿಷಯ ಪದಾರ್ಥಗಳ ಕಡೆಗೇನೆ ಹೆಚ್ಚು ಆಲೋಚನೆಯನ್ನ ಮಾಡ್ತಾ ಇಂದ್ರಿಯಗಳು ವಿಷಯ ಭೋಗಗಳನ್ನೇ ಅನುಭವಿಸ್ತಾ ಇದ್ರೆ ಮನಸ್ಸು ಆ ವಿಷಯ ಪದಾರ್ಥಗಳನ್ನೇ ಆಲೋಚನೆ ಮಾಡ್ತದೆ. ಆವಾಗ ಬುದ್ಧಿಯ ಶಾಸ್ತ್ರಾರ್ಥ ಸ್ಮರಣ ಶಕ್ತಿಯನ್ನ ಈ ಮನಸ್ಸು ಕ್ರಮೇಣ ನಾಶಗೊಳಿಸಿ ಬಿಡ್ತದಲ್ಲ. ನಾಶ ಆಯ್ತು ಅಂತಾದ್ರೆ ಮೊದಲು ಇದ್ದ ಶಾಸ್ತ್ರಾರ್ಥ ಸ್ಮರಣೆಯು ನಾಶ ಆಗಿ ಹೋಗ್ತದೆ. ಆ ಸ್ಮರಣೆ ನಾಶ ಆಯಿತು ಅಂತಂದ್ರೆ ಚಿತ್ತದಲ್ಲಿ ಇದ್ದ ಭಗವಂತನ ಭಕ್ತಿ ನಾಶವಾಗ್ತದೆ. ಭಗವಂತನ ಭಕ್ತಿ ಚಿತ್ತದಲ್ಲಿ ಇರ್ತದೆ, ಅದು ನಾಶವಾಗಿ ಬಿಡ್ತದೆ. ಚಿತ್ತದಲ್ಲಿರುವ ಭಗವದ್ಭಕ್ತಿ ನಾಶ ಆಯಿತು ಅಂದ್ರೆ ಜ್ಞಾನ ಹೋಯ್ತು ಅಂತ ಅರ್ಥ. ಜ್ಞಾನ ಹೋಗಿಬಿಡುತ್ತೆ, ತತ್ವಜ್ಞಾನ ನಾಶ ಆಗಿಬಿಡುತ್ತದೆ. ಜ್ಞಾನ ಭ್ರಂಶ ಅಂತ. ತತ್ವಜ್ಞಾನ ನಾಶವಾಗ್ತದೆ. ತತ್ವಜ್ಞಾನ ಹೋದ ಕೂಡಲೇ ಮಿಥ್ಯಾಜ್ಞಾನ ಹುಟ್ಟುತ್ತದೆ. ಅದರಲ್ಲಿ ಬುದ್ಧಿಯಲ್ಲಿ ಯಾವ್ದಾದ್ರು ಒಂದು ಜ್ಞಾನ ಬೇಕಲ್ಲ. ತತ್ವಜ್ಞಾನ ನಾಶ ಆಗಿ ಮಿಥ್ಯಾಜ್ಞಾನ ಹುಟ್ಟುಕೊಳ್ತದೆ. ಮಿಥ್ಯಾಜ್ಞಾನ ಬಂತು ಅಂದ್ರೆ ಜೀವನಿಗೆ ತನ್ನ ಸರ್ವಸ್ವ ಅಂತ ಅನ್ಕೊಂಡಂತಹ ಮೋಕ್ಷವೇ ಇಲ್ಲ ಅಂತ ಆಗ್ಬಿಡ್ತದೆ. ಮೋಕ್ಷ ತತ್ವಜ್ಞಾನದಿಂದ ಮಾತ್ರ ಸಾಧ್ಯ. ಮಿಥ್ಯಾಜ್ಞಾನ ಬಂತೋ ಮೋಕ್ಷವೇ ಇಲ್ಲ ಅಂತ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ನರಕಾದಿ ಅನರ್ಥ ಆಗತ್ತೆ ಅಂತ. ಹೀಗೆ ಕವಯ ಪ್ರಾಹು, ಜ್ಞಾನಿಗಳು ಹೇಳ್ತಾರೆ ಅಂತ ಇದ್ದಾರೆ ಸನಕಾದಿಗಳು. ಶಾಸ್ತ್ರಾರ್ಥ ಸ್ಮರಣ ಶಕ್ತಿ ನಾಶ ಆಯ್ತೋ ಶಾಸ್ತ್ರಾರ್ಥ ಸ್ಮರಣೆಯೂ ನಾಶವಾಗತ್ತೆ. ಆ ಸ್ಮರಣೆ ನಾಶವಾದಾಗ ಭಗವದ್ಭಕ್ತಿ ನಾಶವಾಗತ್ತೆ, ಜ್ಞಾನ ಭ್ರಂಶ ಆಗತ್ತೆ, ತತ್ವಜ್ಞಾನ ನಾಶವಾಗ್ತದೆ. ತತ್ವಜ್ಞಾನ ನಾಶವಾದ ಮೇಲೆ ಮಿಥ್ಯಾಜ್ಞಾನ ಹುಟ್ಟುಕೊಳ್ತದೆ. ಮಿಥ್ಯಾಜ್ಞಾನದಿಂದ ಅವನಿಗೆ ನರಕಾದಿ ಅನರ್ಥಗಳಾಗ್ತದೆ ಹೊರತು ತತ್ವಜ್ಞಾನದಿಂದ ಸಿಗಬೇಕಾದ ಮೋಕ್ಷ ಅನ್ನೋದು ಸಿಗೋದಿಲ್ಲ. ಭ್ರಶ್ಯತ್ಯನುಸ್ಮೃತಿಶ್ಚಿತ್ತಂ ಜ್ಞಾನ ಭ್ರಂಶ ಸ್ಮೃತಿ ಕ್ಷಯೇ ತದ್ರೋಧಂ ಕವಯ ಪ್ರಾಹು ಆತ್ಮಾಪನ್ನವಮಾತ್ಮನಃ ನಾತಃಪರತರೋ ಲೋಕೆ ಪುಂಸಸ್ವಾರ್ಥವ್ಯತಿಕ್ರಮಃ ಯದ್ಯಸ್ತ್ಯನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸ್ವವ್ಯತಿಕ್ರಮಾತ್. ತತ್ವಜ್ಞಾನ ನಾಶ ಆಯಿತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಹಾನಿ ಮತ್ತೊಂದಿಲ್ಲ. ಪರಮಪುರುಷಾರ್ಥ ನಾಶಕ ಅದು. ಪರಮಪುರುಷಾರ್ಥ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಮೋಕ್ಷವನ್ನೇ ನಾಶ ಮಾಡ್ತಕ್ಕಂಥದ್ದದು ಜ್ಞಾನಭ್ರಂಶ ಅಂತನ್ನೋದು. ಅದಕ್ಕಿಂತ ದೊಡ್ಡ ಅನರ್ಥಕರ ಲೋಕದಲ್ಲಿ ಮತ್ತೊಂದಿಲ್ಲ. ತತ್ವಜ್ಞಾನವನ್ನೇ ಇಲ್ಲ ಅಂತ ಮಾಡಿಬಿಡ್ತದೆ ಅದು, ಮೋಕ್ಷವನ್ನೇ ಇಲ್ಲ ಅಂತ ಮಾಡಿಬಿಡ್ತದೆ. ಅದಕ್ಕಿಂತ ದೊಡ್ಡ ಅನರ್ಥ ಲೋಕದಲ್ಲಿ ಮತ್ತೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾತಃಪರತರೋ ಲೋಕೆ ಪುಂಸಃ ಅಂತ. ಅದಕ್ಕಿಂತ ದೊಡ್ಡ ಲಾಸ್ ಮತ್ತೊಂದಿಲ್ಲ ಅಂತ. ಯದ್ಯಪಿ ಲೋಕದಲ್ಲಿ ಗಂಡ ಹೆಂಡತಿ ಮನೆ ಮಕ್ಕಳು ಮೊದಲಾದ ಸಂಪತ್ತು ಇದೆ, ಅದೆಲ್ಲ ಇರ್ತದೆ. ಅದು ಅವನಿಗೆ ಅತ್ಯಂತ ಪ್ರಿಯ. ನಾನು, ನನ್ನದು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹಣ ಅನ್ನೋ ಆ ಒಂದು ಅಪೇಕ್ಷೆಗಳು ಅವನಿಗಿರ್ತದೆ. ಅದು ಅತ್ಯಂತ ಅವನಿಗೆ ಇಷ್ಟವಾಗಿರ್ತದೆ. ಅದು ಇದ್ದೇ ಇರ್ತದೆ, ಪ್ರಿಯವಾದದ್ದು. ಆದರೆ ಇಲ್ಲಿ ನಾತಃಪರತರೋ ಲೋಕೆ ಪುಂಸಃ ಅಂತ ಅವನಿಗೆ ಅದಕ್ಕಿಂತ ದೊಡ್ಡ ಪರತರ ಲಾಸು ಮತ್ತೊಂದಿಲ್ಲ ಅಂತ. ಅದಕ್ಕರ್ಥ
ಪರಮ ಪುರುಷಾರ್ಥ ಅನ್ನೋದು ಇಲ್ಲ ಅಂತ ಆಗ್ಬಿಡತ್ತಲ್ಲ. ಜ್ಞಾನಕ್ಕೆ ಪ್ರಧಾನವಾಗಿ ಇರುವ ಪ್ರಯೋಜನ ಅದು ಮೋಕ್ಷ, ಪರಮ ಪುರುಷಾರ್ಥವಾದಂತಹ ಮೋಕ್ಷ. ಆ ಮೋಕ್ಷವೇ ಇಲ್ಲ ಅಂತಾದ ಮೇಲೆ ಇದೆಲ್ಲ ಇದ್ದು ಏನು ಉಪಯೋಗ? ಅದಕ್ಕೋಸ್ಕರ ಹೇಳಿದ್ದು ಜ್ಞಾನ ಭ್ರಂಶಕ್ಕಿಂತ ದೊಡ್ಡದ್ದು ಪರಮಪುರುಷಾರ್ಥ ನಾಶಕವಾದದ್ದು ಮತ್ತೊಂದಿಲ್ಲ ಅಂತ. ನಾತ ಪರತರೋ ಲೋಕೆ ಪುಂಸಃ ಸ್ವಾರ್ಥವ್ಯತಿಕ್ರಮಃ ಯದ್ಯಸ್ತ್ಯನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸ್ವವ್ಯತಿಕ್ರಮಾತ್ ಅಥೇಂದ್ರಿಯಾರ್ಥಾ ವಿಧ್ಯಾನಂ ಸರ್ವಾರ್ಥಾಪನ್ನವೋ ನೃಣಾಂ ಸ್ರಂಸಿತೋ ಜ್ಞಾನ ವಿಜ್ಞಾನಾದ್ ಯೇನಾವಿಶತಿ ಮುಗ್ಧತಾಂ. ಅದರಿಂದ ಕೊನೆಗೆ ಏನ್ ಮಾಡಬೇಕು ಅಂದ್ರೆ, ಯಾಕೆ ಇದನ್ನೆಲ್ಲ ಹೇಳ್ತಾ ಇರೋದು? ಇದಕ್ಕೆಲ್ಲ ಮೂಲ ಕಾರಣ ಮನುಷ್ಯರಿಗೆ ಇಂದ್ರಿಯಗಳು ವಿಷಯ ಪದಾರ್ಥಗಳನ್ನ ನಿರಂತರವಾಗಿ ಆಲೋಚನೆ ಮಾಡೋದು. ಇದರಿಂದನೇ ಎಲ್ಲ ಒಂದಕ್ಕೊಂದು ಹುಟ್ಟುಕೊಂಡದ್ದು. ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಆಲೋಚನೆಯನ್ನ ಮಾಡಿದರೆ ಸಕಲ ಪುರುಷಾರ್ಥಗಳು ನಾಶವಾಗ್ತಾ ಹೋಗ್ತದೆ. ಒಂದಕ್ಕೊಂದು ಸಂಬಂಧ ಇದೆ. ಅದು ಮೋಕ್ಷ ವಿರೋಧಿ. ಯಾಕೆ ಅಂದ್ರೆ ವಿಷಯ ಪದಾರ್ಥಗಳ ಚಿಂತನೆಯಿಂದ ಮನುಷ್ಯ ಎಲ್ಲ ಜ್ಞಾನದಿಂದ ಭ್ರಷ್ಟನಾಗಿ ಬಿಡ್ತಾನೆ. ಅದು ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಎರಡೂ ನಾಶವಾಗಿ ಬಿಡುತ್ತೆ. ಸಾಮಾನ್ಯ ಜ್ಞಾನವೂ ನಾಶ ಆಯಿತು, ವಿಶೇಷ ಜ್ಞಾನವೂ ನಾಶ ಆಯಿತು ಅಂದ್ರೆ ಮಾಡಬಾರದ ಕೆಲಸವನ್ನ ಮಾಡಲಿಕ್ಕೆ ತೊಡಗ್ತಾನೆ ಈ ಸಂಸಾರದಲ್ಲಿ. ಅಜ್ಞಾನದಿಂದ ಸರಿಯಾದ ವಿವೇಕ ಇಲ್ಲ, ಜ್ಞಾನ ಇಲ್ಲ. ಅದರಿಂದ ಏನು ಮಾಡ್ತಾನೆ? ಸಂಸಾರದಲ್ಲಿ ಮುಳುಗ್ತಾನೆ, ಮಾಡಬಾರದ ಕೆಲಸಗಳನ್ನ ಮಾಡಲಿಕ್ಕೆ ತೊಡಗುತ್ತಾನೆ. ಆವಾಗ ಮೋಕ್ಷ ಮಾರ್ಗದಿಂದ ವಿಮುಖನಾಗ್ತಾನೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿ ಇಷ್ಟು ಉತ್ತಮವಾದ ಬುದ್ಧಿಶಕ್ತಿ, ಸಂಸ್ಕಾರ, ಇಂದ್ರಿಯಗಳು, ಪದಾರ್ಥಗಳು, ವಿಷಯ ಪದಾರ್ಥಗಳ ಎಲ್ಲ ಸೌಕರ್ಯ ಇದ್ದು ಅದನ್ನ ಮೋಕ್ಷ ಮಾರ್ಗಕ್ಕೆ ಉಪಯೋಗಿಸಿಕೊಳ್ಳದೆ ಸಂಸಾರ ಮಾರ್ಗದಲ್ಲಿ ಬಿದ್ದು ಅವನು ಏನ್ ಮಾಡ್ತಾನೆ? ಹಾಳಾಗ್ತಾನೆ ಅಂತ ಅರ್ಥ. ಅಥೇಂದ್ರಿಯಾರ್ಥ ಅವಿಧ್ಯಾನಂ ಸರ್ವಾರ್ಥಾಪನ್ನವೋ ನೃಣಾಂ ಸ್ರಂಸಿತೋ ಜ್ಞಾನ ವಿಜ್ಞಾನಾತ್ ಯೇನಾವಿಶತಿ ಮುಗ್ಧತಾಂ. ಜ್ಞಾನ ವಿಜ್ಞಾನಾತ್ ಸಂಸಿತ, ಜ್ಞಾನ ಮತ್ತು ವಿಜ್ಞಾನ ಅಂತಂದ್ರೆ ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಎರಡರಿಂದಲೂ ಸ್ರಂಸಿತನಾಗ್ತಾನೆ, ಕಳ್ಕೊಂಡು ಬಿಡ್ತಾನೆ. ಸಾಮಾನ್ಯ ಜ್ಞಾನವನ್ನು ಕಳ್ಕೊಳ್ತಾನೆ, ವಿಶೇಷ ಜ್ಞಾನವನ್ನು ಕಳ್ಕೊಳ್ತಾನೆ. ಅಜ್ಞಾನದಿಂದ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ. ಭ್ರಂಶಿತ ಸಂಸ್ಕೃತ ಎರಡು ಒಂದೇ ಅರ್ಥವ? ಸ್ರಂಸಿತ ಅಂದ್ರೆ ಸರಿದು ಹೋಗತ್ತೆ ಅಂತ, ಜ್ಞಾನ ಅಂತ ಅನ್ನೋದು ಸೋರಿ ಹೋಗ್ತದೆ ಅಂತೀವಲ್ಲ ಹಾಗೆ. ಭ್ರಂಶಿತ ಅಂತಂದ್ರೆ ನಾಶವಾಗ್ತದೆ ಅಂತ ಅರ್ಥ. ನೇರವಾಗಿ ನಾಶ ಅನ್ನೋ ಅರ್ಥವನ್ನ ಕೊಡ್ತದೆ ಭ್ರಂಶಿತ ಅನ್ನೋ ಪದ. ಎರಡು ಪಾಠ ಇದೆ. ಸ್ರಂಸಿತ ಅಂತನ್ನೋದು ವಿಜಯಧ್ವಜ ತೀರ್ಥರು ತಗೊಂಡಿರ್ತಕ್ಕಂತಹ ಪಾಠ. ಸ್ರಂಸಿತೋ ಭ್ರಂಶಿತ ಅಂತ ಅಂದ್ರೆ ಸ್ರಂಸಿತ ಅನ್ನೋದಕ್ಕೆ ಭ್ರಂಶಿತ ಅನ್ನೋ ಅರ್ಥವನ್ನು ಬರೀತಾರೆ ಅವರು ವಿಜಯಧ್ವಜರು.
ಎರಡು ಹೇಳಿದ್ದಾರೆ ಅಂದರೆ ಸ್ರಂಸಿತೋ ಭ್ರಂಶಿತೋ ಮುಗ್ಧತಾಂ ವಿವೇಕರಾಹಿತ್ಯಂ ಆವಿಶತಿ ಪ್ರಾಪ್ನೋತಿ ಇತ್ಯರ್ಥಃ ಅಂತ ಬರೀತಾರೆ ವಿಜಯಧ್ವಜರು. ಅಂದರೆ ಸ್ರಂಸಿತ ಅನ್ನೋದು ಭಾಗವತದ ನೇರವಾದ ಪದವನ್ನು ತಗೊಂಡು ಅದಕ್ಕರ್ಥ ಭ್ರಂಶಿತ ಅಂತ ಬರೀತಾರೆ. ಅಲ್ಲಿರೋ ಸ್ರಂಸಿತ ಅನ್ನೋದಕ್ಕೆ ಭ್ರಂಶಿತ ಅಂತ ಅರ್ಥ. ಅಂದರೆ ಮುಗ್ಧತಾಂ ವಿವೇಕರಾಹಿತ್ಯಂ, ವಿವೇಕವನ್ನು ಕಳ್ಕೊಳ್ಳೋದು, ಅದನ್ನು ಪಡಿತಾನೆ, ಮುಗ್ಧತಾನ ಪಡಿತಾನೆ, ವಿವೇಕವನ್ನು ಕಳ್ಕೊಳ್ತಾನೆ ಅಂತ ಅರ್ಥ ಅಂತ ಬರೀತಾರೆ. ಇವರು ಯಾದವಾರ್ಯರು ಭ್ರಂಶಿತ ಅಂತಾನೆ ತಗೊಂಡಿದ್ದಾರೆ ಪಾಠವನ್ನ. ಭ್ರಂಶಿತೋ ಜ್ಞಾನ ವಿಜ್ಞಾನಾತ್ ಅಂತಾನೆ ಶ್ಲೋಕ. ಅದಕ್ಕರ್ಥ ಮುಗ್ಧತಾಂ ಅಂತ. ಭ್ರಂಶಿತ ಅಂತಂದ್ರೆ ಮುಗ್ಧತಾಂ ಅಂದ್ರೆ ಅಜ್ಞತಾ, ಅಜ್ಞಾನದ ಕಾರ್ಯ ಅದು ಈ ಸಂಸಾರ. ಆ ಸಂಸಾರದಲ್ಲಿ ಮುಳುಗ್ತಾನೆ, ಮೋಕ್ಷ ಮಾರ್ಗದಿಂದ ವಿಮುಖನಾಗ್ತಾನೆ ಅಂತ ಅರ್ಥ. ನ ಕುರ್ಯಾತ್ ಕರಿಹಿಚಿತ್ ಸಂಗಂ ತಮಸ್ತೀವ್ರಂ ತಿತೀರ್ಷು. ನ ಕುರ್ಯಾತ್ ಕರಿಹಿಚಿತ್ ಸಂಗಂ ತಮಸ್ತೀವ್ರಂ ತಿತೀರ್ಷುಣಾ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಯದತ್ಯಂತ ವಿಘಾತಕಂ. ತಿತೀರ್ಷುಹು ಅಂತ ಇಲ್ಲಿದೆ. ಹಾಗೆ ಮಾಡಿಬಿಟ್ರೆ ಒಂದು ಅಕ್ಷರ ಕಡಿಮೆ ಆಗ್ತದೆ. ತಿತೀರ್ಷುಣ ಅನ್ನೋದೇ ಸರಿ. ನ ಕುರ್ಯಾತ್ ಕರ್ಹ್ಯಚಿತ್ ಸಂಗಂ ತಮಸ್ತೀವ್ರಂ ತಿತೀರ್ಷುಣ ಅಂತಿದ್ದಾಗ ಛಂದಸ್ಸು ಸರಿಯಾಗಿ ಬರ್ತದೆ. ತಿತೀರ್ಷುಹು ಅಂತಿದ್ರೆ ಅದನ್ನು ತಿತೀರ್ಷುಣ ಅಂತ ಮಾಡ್ಕೊಂಡ್ಬಿಡೋದು ಒಳ್ಳೇದು. ತಿತೀರ್ಷುಣ ಅಂತಾನೆ ಯಾದವಾರ್ಯರು ತಗೊಂಡಿದ್ದಾರೆ. ಇವರು ಕೂಡ ವಿಜಯಧ್ವಜರು ಕೂಡ ತೀವ್ರಂ ತೀವ್ರತಮಃ ತಿತೀರ್ಷುಣ ಅಂತ. ತಿತೀರ್ಷುಣಾನೇ ಸರಿ. ಅಂದ್ರೆ ತಮಸ್ಸನ್ನ ದಾಟಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅವನು. ತಮಸ್ಸು ಅಂದ್ರೆ ಮಿಥ್ಯಾಜ್ಞಾನ, ತೀವ್ರವಾದ ತಮಸ್ಸು ಅಂದ್ರೆ ಬಹಳ ದಾಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು, ಕಷ್ಟ ಸಾಧ್ಯವಾದಂತಹ ಮಿಥ್ಯಾಜ್ಞಾನ. ಅಂತಹ ಮಿಥ್ಯಾಜ್ಞಾನವನ್ನು ದಾಟಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅವರೇನು ಮಾಡಬೇಕು ಅಂದರೆ ಮೊದಲು ದುರ್ಜನರ ಸಂಘವನ್ನು ಬಿಡಬೇಕು. ಯಾಕೆ ಅಂದರೆ ದುರ್ಜನರು ವಿಷಯ ಪದಾರ್ಥಗಳ ಆಸಕ್ತಿಯನ್ನು ಇವನಿಗೆ ಉಂಟು ಮಾಡ್ತಾರೆ. ಆ ದುರ್ಜನರ ಸಂಸರ್ಗದಿಂದ ಇವನಿಗೆ ಅದರ ಕಡೆಯಲ್ಲೇ ಮನಸ್ಸು ಹೋಗ್ತದೆ. ಆ ದುರ್ಜನರ ಸಂಸರ್ಗದಿಂದ ಬರುವ ಮಿಥ್ಯಾಜ್ಞಾನ ಬಹಳ ದೊಡ್ಡ ವಿಘಾತಕ. ಅದು ಯದ್ ಅತ್ಯಂತ ವಿಘಾತಕಂ ಅಂತ. ಯಾಕೆ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಾಣಂ, ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲಕ್ಕೂ ವಿಘಾತಕ ಅದು. ದುರ್ಜನರ ಸಹವಾಸ ಅದು ಬಹಳ ಕೆಟ್ಟದ್ದು. ಅದಕ್ಕೋಸ್ಕರ ನ ಕುರ್ಯಾತ್ ಕರಿಹಚಿತ್ ಸಂಗಂ. ಅದು ಬರೇ ಸಾಧಾರಣ ಮನುಷ್ಯರಿಗಲ್ಲ, ಶಾಸ್ತ್ರಗಳನ್ನ ಓದಿರ್ತಕ್ಕಂಥವರು ಕೂಡ ದುರ್ಜನರ ಸಹವಾಸವನ್ನ ಮಾಡಿಬಿಟ್ರೆ ಆವಾಗ ಅವರಿಗೂ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಮೊದಲಾದವುಗಳು ಬರಬಹುದು. ಅಂತಹ ಬಹಳ ಕೆಟ್ಟದ್ದದು. ದುರ್ಜನರ ಸಹವಾಸ ಅಂತನ್ನೋದು ಬಹಳ ಕೆಟ್ಟದ್ದು. ಅದನ್ನು ಮೊದಲು ಬಿಡಬೇಕು, ಸಜ್ಜನರ ಸಹವಾಸ ಮಾಡಬೇಕು. ಈ ದುರ್ಜನರ ಸಹವಾಸ ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂತಹ ಪಂಡಿತರಿಗೂ ಕೂಡ ವಿಷಯಾಸಕ್ತಿಯನ್ನ ಉಂಟು ಮಾಡ್ತಕ್ಕಂಥದ್ದು.
ಅದರಿಂದ ಅದನ್ನ ನಾವು ದಾಟಬೇಕು. ಮಿಥ್ಯಾಜ್ಞಾನವನ್ನ ಕಳ್ಕೊಳ್ಬೇಕು ಅಂತ ಯಾರಿಗ್ಯಾರಿಗೆ ಅಪೇಕ್ಷೆ ಇದೆಯೋ ಅವರೆಲ್ಲರೂ ಕೂಡ ಮೊದಲು ದುರ್ಜನರ ಸಹವಾಸವನ್ನು ಬಿಡಬೇಕು. ಆ ದುರ್ಜನರ ಸಹವಾಸದಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ನಾಶವಾಗಿ ಬಿಡ್ತದೆ. ಅದೆಲ್ಲದಕ್ಕೂ ವಿಘಾತಕ, ಅದು ಅತ್ಯಂತ ವಿಘಾತಕಂ. ಆದ್ರಿಂದ ಅದನ್ನ ಮೊದಲು ಬಿಡಬೇಕು. ದುರ್ಜನರ ಸಹವಾಸವನ್ನ ಬಿಟ್ಟು ಸಜ್ಜನರ ಸಹವಾಸವನ್ನ ಮಾಡಬೇಕು ಅಂತ ಇದೆಲ್ಲ ಸನಕಾದಿಗಳು ಪೃಥು ಮಹಾರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಒಟ್ಟು ಅಭಿಪ್ರಾಯ, ವಿಷಯ ಪದಾರ್ಥಗಳ ಆಸಕ್ತರಾದಂತಹ ದುರ್ಜನರ ಸಹವಾಸದಿಂದ ವಿಷಯ ಪದಾರ್ಥಗಳಲ್ಲಿ ನಮಗೂ ಆಸಕ್ತಿ ಉಂಟಾಗ್ತದೆ. ಅದರಿಂದ ಶಾಸ್ತ್ರಾಧ್ಯಯನವನ್ನು ಮಾಡಿದಂತಹ ಪಂಡಿತರಿಗೂ ಕೂಡ ಶಾಸ್ತ್ರಾರ್ಥ ಜ್ಞಾನ, ಭಕ್ತಿ ನಾಶವಾಗ್ತಾ ಹೋಗ್ತದೆ. ನಿಧಾನವಾಗಿ ಆ ನದಿಯಲ್ಲಿರುವ ನೀರು ಆ ತೂಬಿನ ಮೂಲಕ ಹರಿದು ಹೋಗುವ ಹಾಗೆ ಅದೆಲ್ಲ ನಿಧಾನವಾಗಿ ನಾಶವಾಗ್ತಾ ಬರ್ತದೆ. ಮಿಥ್ಯಾಜ್ಞಾನ ಉಂಟಾಗ್ತದೆ. ಅದರಿಂದ ಮಹಾ ಅನರ್ಥ ಉಂಟಾಗ್ತದೆ. ಆದ್ರಿಂದ ಶಾಸ್ತ್ರಾಧ್ಯಯನ ಮಾಡಿದವರು ಕೂಡ ದುರ್ಜನರ ಸಹವಾಸವನ್ನ ಖಂಡಿತವಾಗಿಯೂ ಮಾಡಬಾರದು ಅಂತ ಸನಕಾದಿಗಳು ಪೃಥು ಮಹಾರಾಜನಿಗೆ ಉಪದೇಶ ಮಾಡಿದರು ಎಂಬುದಾಗಿ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಮೊದಲನೇ 30ನೇ ಶ್ಲೋಕ, ಇಂದ್ರಿಯೈರ್ ವಿಷಯಾಕೃಷ್ಟೈಃ ಆಕ್ಷಿಪ್ತಂ ಧ್ಯಾಯತೋ ಮನಃ ಚೇತನಾಂ ಹರತೆ ಬುದ್ಧೇಃ ಸ್ತುಂಭಸ್ತೋಯಮಿವ ಹೃದಾತ್ ಅಂತನ್ನೋಲಿಂದ ಪ್ರಾರಂಭ ಮಾಡಿ ಇದುವರೆಗೆ ಒಟ್ಟು ಇಂದ್ರಿಯಗಳನ್ನ ನಾವು ವಿಷಯ ಪದಾರ್ಥಗಳ ಕಡೆಗೆ ಹರಿಸಬಾರದು ಅನ್ನೋದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಶಾಸ್ತ್ರಗಳ ಶ್ರವಣ ಮಾಡಬೇಕು. ಶಾಸ್ತ್ರಗಳ ಶ್ರವಣ ಮಾಡೋದರಲ್ಲೇ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ. ಪೃಥು ಮಹಾರಾಜನಿಗೆ ಶ್ರವಣ ಮಾಡಬೇಕು ಅಂತನ್ನೋ ಆಸಕ್ತಿ ಇದ್ದೇ ಇದೆ. ನಿನಗೆ ಆ ಅಪೇಕ್ಷೆ ಇದ್ದೇ ಇದೆ ಅಂತ ಹೇಳಿ ಈ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಮೋಕ್ಷಕ್ಕೆ ಕಾರಣವಾಗ್ತದೆ ಅನ್ನೋದನ್ನ ಮುಂದೆ ನಿಮಿತ್ತೇ ಸತಿ ಸರ್ವತ್ರ ಅಂತನ್ನೋದ್ರಿಂದ ಹೇಳಿದ್ದಾರೆ. ಅದನ್ನು ಸಮರ್ಥನೆ ಮಾಡಿದ್ದಾರೆ. ಶ್ರವಣ ಮಾಡಬೇಕು ಅಂತನ್ನೋ ಆಸಕ್ತಿ ನಿನಗಿದೆ, ಶಾಸ್ತ್ರಶ್ರವಣ ಮಾಡೋದ್ರಿಂದ ಮೋಕ್ಷ ಆಗ್ತದೆ ಅಂತ. ಒಂದು ನಿಮಿಷ. ನಿಮಿತ್ತೇ ಸತಿ ಸರ್ವತ್ರ ಅಂತೆಲ್ಲ ಹೇಳಿ ಶಾಸ್ತ್ರಗಳ ಅಧ್ಯಯನ ಮಾಡಿದ್ರಿಂದ ಮೋಕ್ಷ ಆಗ್ತದೆ ಅಂತ ಈ ರೀತಿ ಸಮರ್ಥನೆ ಮಾಡಿದ್ದಾರೆ. ಇನ್ನು ಮುಂದೆ ಇಂದ್ರಿಯೈರ್ ವಿಷಯಾಸಕ್ತೈ ಅನ್ನೋ ಈ ಶ್ಲೋಕದಿಂದ ಆರಂಭ ಮಾಡಿ ವಿಷಯಾಸಕ್ತಿ ಸಂಸಾರಕ್ಕೆ ಕಾರಣವಾಗ್ತದೆ ಅಂತ ಹೀಗೆ ಹೇಳಿದ್ದಾರೆ. ಇದು ಬೇರೆ ವ್ಯಾಖ್ಯಾನಕಾರರೆಲ್ಲ ಈ ರೀತಿ ತಿಳ್ಕೊಂಡಿದ್ದಾರೆ. ಮೊದಲು ಹಿಂದೆ ಹೇಳಿದ್ದೇನಿದೆ ಅಲ್ವಾ, ಅದು ಶ್ರವಣ ಮಾಡೋದರಿಂದ ಮೋಕ್ಷ ಸಿಗ್ತದೆ ಅನ್ನೋದನ್ನ ಹೇಳಿ ಆಮೇಲೆ ವಿಷಯ ಪದಾರ್ಥಗಳ ಆಸಕ್ತಿ ಅಂತನ್ನೋದು ಸಂಸಾರಕ್ಕೆ ಕಾರಣವಾಗ್ತದೆ ಅಂತ.
ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಹೇಳಿದ್ದಾರೆ. ಆದರೆ ಪೃಥು ಮಹಾರಾಜನಿಗೆ ಈಗಾಗಲೇ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಇರೋದರಿಂದ ವಿಷಯ ಪದಾರ್ಥಗಳ ಆಸಕ್ತಿಯ ದುಷ್ಪರಿಮಾಣ ಏನಾಗತ್ತೆ ಅನ್ನೋದನ್ನ ಮತ್ತೆ ಉಪದೇಶ ಮಾಡಬೇಕಾಗಿಲ್ಲ. ಕೆಟ್ಟ ಪರಿಣಾಮ ಬೀಳತ್ತೆ ವಿಷಯ ಪದಾರ್ಥಗಳ ಆಸಕ್ತಿ ಅನ್ನೋದನ್ನ ಪ್ರತ್ಯೇಕವಾಗಿ ಅವನಿಗೆ ಉಪದೇಶ ಮಾಡಬೇಕಾಗಿಲ್ಲ. ಈ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿಯನ್ನ ಹೀಗೆ ನೀನು ಮುಂದುವರಿಸ್ಕೊಂಡು ಹೋಗು. ದುರ್ಜನರ ಸಹವಾಸ ಮಾಡಬೇಡ. ದುರ್ಜನರು ವಿಷಯ ಪದಾರ್ಥಗಳ ಆಸಕ್ತಿಯನ್ನ ಇಟ್ಟುಕೊಂಡಿರೋದ್ರಿಂದ ಅವರ ಸಹವಾಸದಿಂದ ವಿಷಯಾಸಕ್ತಿ ಉಂಟಾಗಿ ಬಿಟ್ರೆ ಮುಂದೆ ಅದರಿಂದ ಶಾಸ್ತ್ರದ ವಿಧಿ ನಿಷೇಧಗಳನ್ನು ಮರೆತು ಭಗವದ್ಭಕ್ತಿಯನ್ನು ಬಿಟ್ಟು ಮಿಥ್ಯಾಜ್ಞಾನವನ್ನ ಸಂಪಾದನೆ ಮಾಡಿ ನರಕಕ್ಕೆ ಹೋಗೋ ಪ್ರಸಂಗ ಬರ್ತದೆ. ಹಾಗಾಗಿ ದುರ್ಜನರ ಸಹವಾಸ ಮಾಡಬೇಡ. ಶಾಸ್ತ್ರ ಓದಿದವನನ್ನು ಕೂಡ, ಒಳ್ಳೆ ವೈರಾಗ್ಯ ಇರ್ತಕ್ಕಂಥವರನ್ನು ಕೂಡ ದುರ್ಜನರ ಸಂಸರ್ಗ ಅಂತ ಅನ್ನೋದು ತಪ್ಪು ದಾರಿಗೆ ಎಳಿತದೆ ಅಂತ ಹೀಗೆ ಸನಕಾದಿಗಳು ಆ ಪೃಥು ಮಹಾರಾಜನನ್ನ ಎಚ್ಚರಿಸ್ತಾ ಇದ್ದಾರೆ. ಈ ದುರ್ಜನರ ಸಹವಾಸ ಕೇವಲ ಸಂಸಾರಕ್ಕೆ ಮಾತ್ರ ಕಾರಣ ಅಂತ ತಿಳ್ಕೊಳ್ಬೇಡ, ನರಕಾದಿ ಅನರ್ಥಗಳಿಗೂ ಕಾರಣ ಅಂತ ಹೀಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸನಕಾದಿಗಳು. ಹಾಗರ್ಥ ಮಾಡಬೇಕಿದಕ್ಕೆ. ಮಧ್ವಾಚಾರ್ಯರು ಇದಕ್ಕೆ ತಾತ್ಪರ್ಯ ಬರೆದಿದ್ದಾರೆ. ಏವಂ ಬಹುವಿಧ ಅಜ್ಞಾನ ಕಾರಣ ಮಾಹ ಇಂದ್ರಿಯೈರ್ ವಿಷಯಾಕೃಷ್ಟೈ ಇತ್ಯಾದಿನ ಅಂತ. ಇಂದ್ರಿಯೈರ್ ವಿಷಯಾಕೃಷ್ಟೈ ಅಂತನ್ನೋದ್ರಿಂದ ಪ್ರಾರಂಭ ಮಾಡಿಕೊಂಡು ಅನೇಕ ವಿಧವಾದ ಅಜ್ಞಾನಕ್ಕೆ ಕಾರಣವಾಗ್ತದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮೋಕ್ಷ ಸಾಧನ ಜ್ಞಾನ ಇಲ್ಲ ಅಂತಾಗಿ ಬಿಡ್ತದೆ. ಅದಾಗಲಿಕ್ಕೆ ಕಾರಣ ಇಂದ್ರಿಯರ್ ವಿಷಯಾಕೃಷ್ಟೈ ಅಂತ. ಇಂದ್ರಿಯರ್ ವಿಷಯಾಕೃಷ್ಟೈ ಅಂತನ್ನೋದ್ರಿಂದ ಹಿಡ್ಕೊಂಡು ನ ಕುರ್ಯಾತ್ ಕರಿಹಚಿತ್ ಸಂಗಂ ಅಂತ ಇಲ್ಲಿವರೆಗೆ ವಿಷಯ ಭೋಗಕ್ಕೋಸ್ಕರ ವಿಶೇಷವಾಗಿ ಪ್ರವೃತ್ತಿ ಮಾಡತಕ್ಕಂತಹ ಮನುಷ್ಯನಿಗೆ ಮತ್ತೆ ಮತ್ತೆ ಅಂಥ ಪ್ರವೃತ್ತಿ ಮಾಡಿದ ಫಲವಾಗಿ ತನ್ನ ಮನೆ, ದೇಹ ಮೊದಲಾದ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಅನ್ನೋದು ಧ್ಯಾಯತಃ ಮನ ಆಕ್ಷಿಪ್ತಂ ಅಂತನ್ನೋದರ ಅಭಿಪ್ರಾಯ. ಇಲ್ಲಿ ಚೇತನ ಅಂತಂದ್ರೆ ಮನಸ್ಸಿನಲ್ಲಿ ಐದು ವಿಭಾಗಗಳಿದ್ದಾವೆ. 5ರಲ್ಲಿ ಒಂದು ಚೇತನ ಅಂತನ್ನೋದು. ಬುದ್ಧಿಯ ಚೇತನ ಅಂತ ಇದೆ. ಅಂದ್ರೆ ಬುದ್ಧಿಯ ಚೇತನ ಅಂದ್ರೆ ಬುದ್ಧಿಯ ಶಕ್ತಿ ಅಂತ ಅಭಿಪ್ರಾಯ. ಅವಾಗ ಬುದ್ಧಿಯ ಶಕ್ತಿ ಏನು? ಸ್ಮರಣ ಶಕ್ತಿ, ಹಿಂದಿನದ್ದನ್ನೆಲ್ಲ ಸ್ಮರಣೆ ಮಾಡುವ ಶಕ್ತಿ. ಅದನ್ನ ಚೇತನ ಅನ್ನೋ ಶಬ್ದದಿಂದ ಇಟ್ಟುಕೊಳ್ಬೇಕು ಅಂತ ಮಧ್ವಾಚಾರ್ಯ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಶಬ್ದ ನಿರ್ಣಯ ಗ್ರಂಥದಲ್ಲಿ ಹೇಳಿದ್ದನ್ನ ಉದಾಹರಣೆ ಕೊಡ್ತಾರೆ. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯುಚ್ಯತೆ ಬುಧೈಹಿ ಅಂತ. ಚೇತನ ಅಂತನ್ನೋ ಶಬ್ದಕ್ಕೆ ಬಹು ಸ್ಮರಣ ಶಕ್ತಿ ಅನ್ನೋದು ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಬುದ್ಧಿಯ ಚೇತನ ಅಂತನ್ನೋ ಶಬ್ದ ಬಂದಾಗ ಬುದ್ಧಿಯಲ್ಲಿರುವ ಬಹುಸ್ಮರಣ ಶಕ್ತಿ ಅಂತ ಅರ್ಥ ಇಟ್ಕೊಳ್ಬೇಕು. ಸ್ವಪಕ್ಷಪಾತಸ್ತ್ವಭ್ಯಾಸಾತ್ ಭೋಗಾರ್ಥಂ ವ್ಯಾಪೃತಸ್ಯತು
ಭವೇತ್ ತತೋ ಅನೇಕ ಶಾಸ್ತ್ರ ಯಥಾರ್ಥ ಸ್ಮರಣೇಶಿತಾ ನಶ್ಯತ್ಯತ ಸ್ಮೃತೇರ್ನಾಶಾತ್ ಭಗವತ್ ಪಕ್ಷಪಾತಿನ ವಿನಶ್ಯೇತ್ತೇನ ಚೈವಾಸ್ಯ ಭವೇ ಜ್ಞಾನ ವಿಪರ್ಯಯಃ ನ ಚ ಜ್ಞಾನ ವಿಪರ್ಯಾಸಾದ್ ಅನ್ಯನಾಶಕರಂ ಕ್ವಚಿತ್ ಸರ್ವಸ್ಯೈತಸ್ಯ ಮೂಲಂ ಮೇ ದುಷ್ಟ ಸಂಸರ್ಗ ಏವ ತು ದುಷ್ಟಸಂಗೋ ವಿರಕ್ತಸ್ಯಾಪ್ಯನ್ಯಥಾ ಜ್ಞಾನ ಕಾರಣಂ ದುಷ್ಟಸಂಗಾದ್ಯ ವಿಷ್ಣೋಶ್ಚ ಸ್ವಾತ್ಮತ್ವಂ ಮನ್ಯತೆ ಬುಧಃ ಅಭಾವಂ ಸ್ವಾತ್ಮನೋನ್ಯಸ್ಯ ಮುಕ್ತಿಂ ಚಾಪಿ ನಿರಾತ್ಮತಾಂ ಇತ್ಯಾದಿ ಸ್ಕಾಂದೇ ಅಂತ ಆಚಾರ್ಯರು ಸ್ಕಂದ ಪುರಾಣದ ವಾಕ್ಯವನ್ನ ತಾತ್ಪರ್ಯದಲ್ಲಿ ಉದಾಹರಿಸಿ ಇದುವರೆಗೂ ಹೇಳಿದ ವಿಷಯಕ್ಕೆ ಪೂರಕವಾಗಿ ದುರ್ಜನರ ಸಹವಾಸ ಅಂತನ್ನೋದು ಅದು ಮಿಥ್ಯಾಜ್ಞಾನಕ್ಕೆ ಕಾರಣವಾಗ್ತದೆ, ಮೋಕ್ಷಕ್ಕೆ ಅದು ಪ್ರತಿಬಂಧಕ. ಅದು ವಿರಕ್ತರಿಗೂ ಕೂಡ, ಶಾಸ್ತ್ರಾಧ್ಯಯನವನ್ನು ಮಾಡಿದ ವಿರಕ್ತರಾದ ಪಂಡಿತರಿಗೂ ಕೂಡ ಯಥಾರ್ಥ ಜ್ಞಾನವನ್ನು ನಾಶ ಮಾಡಿ ಅಯಥಾರ್ಥ ಜ್ಞಾನಕ್ಕೆ ಕಾರಣವಾಗ್ತದೆ ಅಂತ ಸ್ಕಂದ ಪುರಾಣದಲ್ಲಿ ಇರುವ ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ದುರ್ಜನರ ಸಹವಾಸ ಮಾಡೋದರಿಂದ ಸರ್ವೋತ್ತಮನಾದ ಭಗವಂತನನ್ನೂ ಕೂಡ ತಾನೇ ಅನ್ನೋ ಅಜ್ಞಾನ ಬಂದು ಬಿಡ್ತದಂತೆ. ನಾನೇ ದೇವರು ಅನ್ನೋ ರೀತಿಯಾದ ಜ್ಞಾನವನ್ನು ತಂದು ಕೊಟ್ಟು ಬಿಡ್ತದೆ ಆ ದುರ್ಜನರ ಸಂಸರ್ಗ. ಎಲ್ಲವೂ ಮಿಥ್ಯಾ, ಈ ಜಗತ್ತು ಮಿಥ್ಯಾ, ಚೈತನ್ಯಾತಿರಿಕ್ತವಾದ ಸಕಲ ಪ್ರಪಂಚವೂ ಮಿಥ್ಯಾ ಅನ್ನೋ ಜ್ಞಾನವನ್ನು ತಂದು ಕೊಡ್ತದೆ. ಆಮೇಲೆ ಹಾಗಾಗಿ ಅಭಾವಂ ಸ್ವಾತ್ಮನೋ ಅನ್ಯಸ್ಯ ಮುಕ್ತಿಂಚಾಪಿ ನಿರಾತ್ಮತಾಂ. ಮೋಕ್ಷ ಅಂತಂದ್ರೆ ನಿರಾತ್ಮತ, ಜೀವನಾಶ ಆಗೋದೇ ಮೋಕ್ಷ ಅಂತ ಹಿಂಗೆಲ್ಲ ಅದು ತಿಳಿಸಿಕೊಡ್ತದೆ ಮಿಥ್ಯಾಜ್ಞಾನ. ಹಾಗಾಗಿ ದುರ್ಜನರ ಸಹವಾಸವನ್ನ ಮೊದಲು ಬಿಡಬೇಕು ಅನ್ನೋದನ್ನ ಇದುವರೆಗೂ ಕೂಡ ಭಾಗವತ ಪ್ರಧಾನವಾಗಿ ತಿಳಿಸಿಕೊಡ್ತಾ ಇದೆ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಹಾಗಾಗಿ ನಾವು ಮೊದಲು ಮಾಡಬೇಕಾದದ್ದು ದುರ್ಜನರ ಸಹವಾಸ ಬಿಟ್ಟು ಸಜ್ಜನರ ಸಹವಾಸ ಮಾಡಬೇಕು. ಶಾಸ್ತ್ರಗಳ ವಿಮರ್ಶೆ ಮಾಡಿ, ಸಜ್ಜನರ ಮೂಲಕವಾಗಿ ಶಾಸ್ತ್ರಾರ್ಥ ವಿಚಾರಗಳನ್ನು ಮಾಡಿ ಅವುಗಳನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡು ಭಗವದ್ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಭಗವಂತನಲ್ಲಿ ನೈಷ್ಠಿಕಿ ರತಿ, ಆ ಭಗವಂತನಲ್ಲಿ ನಿಷ್ಠೆಯನ್ನು ಇಟ್ಟು ನಾವು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಿ ಭಗವದ್ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಈ ರೀತಿ ಸನಕಾದಿಗಳು ಪೃಥು ಮಹಾರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅಲ್ಲಿಗೆ 34 ಶ್ಲೋಕ ಆಯ್ತು. 35 ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಲ್ಕೈದು ಪ್ರಶ್ನೆ ಕೇಳಿಕೊಂಡು ನಮಸ್ಕಾರ ಗುರುಗಳೇ.